ಭಾರತ ದೇಶವನ್ನು ಸ್ವತಂತ್ರಕ್ಕಿಂತ ಮುಂಚೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಕೇವಲ 4 ಇದು ಭಾರತೀಯರಲ್ಲಿ ಹೆಚ್ಚು ಶ್ರೀಮಂತರು, ಹೆಚ್ಚು ವಿದ್ಯಾವಂತರು, ಪೊಲಿಟಿಕಲ್ ಫೀಲ್ಡ್ನಲ್ಲಿ ಪ್ರಭಾವಿಕರು, ಅದೇ ರೀತಿಯಾಗಿ ಕುಟುಂಬ ಆ ಕಾಲದಲ್ಲಿಯೂ ಕುಟುಂಬ ರಾಜಕಾರಣ ಇತ್ತು. ಈ 4 ಪಂಗಡದವರೆಗೆ ಊಟ ಹಾಕುವ ಸ್ವಾತಂತ್ರ್ಯ ಇತ್ತು. ಅವರು ಊಟ ಹಾಕಬಲ್ಲರು. ತಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ಭಾರತದಲ್ಲಿ ಇದ್ದಂಥ ಬಡವರು, ದಲಿತರು, ದೀನದಲಿತರು, ಅಲ್ಪಸಂಖ್ಯಾತರು, ಮಹಿಳೆಯರು ವಿಶೇಷವಾಗಿ ಸ್ವಾತಂತ್ರ್ಯಕ್ಕಿಂತ ಪೂರ್ವ ಇವರಿಗೆ ವೋಟ್ ಹಾಕುವ ಹಕ್ಕಿರಲಿಲ್ಲ. ನಾವೆಲ್ಲ ಭಾರತೀಯರು ಗಾಂಧೀಜಿಯವರ ನೇತೃತ್ವದಲ್ಲಿ, ಇದರಲ್ಲಿ ಅಬುಲ್ ಕಲಾಂ ಆಜಾದ್ನೂ ಇದ್ದಾರೆ, ಹಿಂದೂ, ಮುಸ್ಲಿಂ, ಸಿಖ್ ಮತ್ತು ಈಸಾಯಿ, ಸಿಖ್ ಮತ್ತು ಕ್ರಿಶ್ಚಿಯನ್ಸ್ ಇವರೆಲ್ಲರೂ ಸೇರಿಕೊಂಡು ಭಾರತ ಸ್ವತಂತ್ರ ಆಗಬೇಕು, ನಮ್ಮೆಲ್ಲರಿಗೆ ಹಕ್ಕು ಸಿಗಬೇಕು, ನಾವೆಲ್ಲರೂ ಭಾರತೀಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ 1947ರಲ್ಲಿ ನಮ್ಮ ದೇಶ ಸ್ವಾತಂತ್ರ್ಯ ಆಯಿತು. ಸ್ನೇಹಿತರೆ, ತಮ್ಮೆಲ್ಲರಿಗೆ ಗೊತ್ತಿದ್ದಾಗೆ 1955ರಲ್ಲಿ ಭಾರತ ದೇಶದಲ್ಲಿ ಇದ್ದಂಥ ಎಲ್ಲ ಜನಾಂಗದ ಸರ್ವೆ ಆದ ನಂತರ ಮೊದಲನೆಯ ಚುನಾವಣೆ ನಮ್ಮ ದೇಶದಲ್ಲಿ 1955. ಆವಾಗ ವೋಟರ್ಸ್ರ ಸಂಖ್ಯೆ 17,32,00,000. ಇವಾಗ ತಮಗೆ ಗೊತ್ತಿದ್ದಾಗೆ 2024ರಲ್ಲಿ ಚುನಾವಣೆ ಆಯಿತು. ಆವಾಗ ಎಷ್ಟು ವೋಟರ್ಸ್ ಇದ್ದರು? ಕನಿಷ್ಠ ಪಕ್ಷ 100 ಕೋಟಿ. ನಾವೆಲ್ಲರೂ ಸೇರಿ ಭಾರತೀಯರು, ಎಲ್ಲ ಧರ್ಮೀಯರು, ನಾವೆಲ್ಲರೂ ಸೇರಿ ನ್ಯಾಷನಲ್ MP ಸಲುವಾಗಿ ಎಲೆಕ್ಷನ್ ನಡೆಸಿ 100 ಕೋಟಿ ವೋಟರ್ಸು ನಾವೆಲ್ಲ ವೋಟ್ ಹಾಕಿ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಆಗಿದೆ. ಇವಾಗ ಅವರೆಲ್ಲ ಆಳ್ವಿಕೆ ನಡೀತಾ ಇದೆ. ಇನ್ ಹಿಸ್ಟ್ರಿ, ನಮ್ಮ ಭಾರತ ದೇಶದ ಇತಿಹಾಸದಲ್ಲಿಯೇ ಸ್ಪೆಷಲ್, ತಮ್ಗೆ ಗೊತ್ತಿದ್ದ ಹಾಗೆ ಇದಕ್ಕಿಂತ ಮುಂಚೆ ಆಗಿದೆ, ಇನ್ಸೆಂಟಿವ್ ರಿವಿಷನ್ ಆಗಿದೆ, ಆದರೆ ಸ್ಪೆಷಲ್ ಆಗಲಿಲ್ಲ. ಭಾರತ ಸರ್ಕಾರದ ಮೆಚ್ಚುಗೆಯಿಂದ ನಮ್ಮ ಚುನಾವಣೆ ಕಮಿಷನ್ ಇವರೆಲ್ಲ ಸೇರಿಕೊಂಡು ಭಾರತದಲ್ಲಿ ಇದ್ದಂಥ ಎಲ್ಲ ಭಾರತೀಯರ ಮೇಲೆ SIR ಅಂಥೇಳಿ ಒಂದು ವಿಶೇಷ ಪರಿಷ್ಕರಣೆ ನಡೆಸ್ತಾ ಇದ್ದಾರೆ. ಹೇಳಿದ್ದೇನು? SIR ನಾವು ಯಾಕೆ ನಡೆಸ್ತಾ ಇದ್ದೇವೆ ಅಂತ ಹೇಳಿದ್ದೇನು? ಭಾರತದಲ್ಲಿ ಒಂದನೇದಾಗಿ ಪರಿಷ್ಕರಣೆ ಆಗಬೇಕು, ಎರಡನೇದಾಗಿ ನುಸುಳಿಕೋರರು ನಮ್ಮ ದೇಶದಲ್ಲಿ ಇದ್ದಾರೆ, ಅವರಿಗೆ ಹೊರಗಾಕಬೇಕು. ಎಸ್, ಆಗಬೇಕಿದು, ಆಗಬೇಕು. ನಮ್ಮ ದೇಶದಲ್ಲಿ ಯಾವುದೇ ದೇಶದ ಪ್ರಜೆ ಅವರು ಬರಬಾರದು. ಯಾಕೆ ಬರಬೇಕು ಅವರಿಲ್ಲಿ? ನಮ್ಮ ಕ್ವಶನ್ ಇದೆ, ಅವರಿಗೆ ಬರಲಿಕ್ಕೆ ಅವಕಾಶ ನೀಡಿದ್ಯಾರು? ನಿಮಗೆ ಅಧಿಕಾರ ಕೊಟ್ಟವರು ಯಾರು? ನಾವೆಲ್ಲ ಅಧಿಕಾರ ಕೊಟ್ಟಿದ್ದು. ದೇಶದ ಸುರಕ್ಷತೆ, ದೇಶದಲ್ಲಿ ಯಾವುದೇ ದೇಶದ ಪ್ರಜೆಗಳು ನಮ್ಮ ದೇಶದಲ್ಲಿ ಬರಬಾರದು. ಇದಕ್ಕೆ ವಿಶೇಷ ನಿಗಾ ಯಾರು ಇಡಬೇಕು? ಯಾರ ಜವಾಬ್ದಾರಿ ಇದು? SIR ತರುವಕ್ಕಿಂತ ಮುಂಚೆ ಹೇಳಿದ್ದೇನು? ನುಸುಳಿಕೋರರು ಇಲ್ಲಿ ಬರ್ತಾರೆ ಅಂಥೇಳಿ. ಸ್ನೇಹಿತರೆ, ತಮಗೆ ಗೊತ್ತಿದ್ದ ಹಾಗೆ ಈಗಾಗಲೇ 13 ರಾಜ್ಯಗಳಲ್ಲಿ SIR ಆಯಿತು.
ಮೊದಲನೇದಾಗಿ ಬಿಹಾರ, ನಂತರ ಬೇರೆ ಬೇರೆ ರಾಜ್ಯಗಳಲ್ಲಿ SIR ಆದ ನಂತರ 6,50,00,000ಕ್ಕಿಂತ ಹೆಚ್ಚ ಜನರ ಹೆಸರನ್ನು ವೋಟರ್ ಲಿಸ್ಟಿಂದ ತೆಗೆದುಹಾಕಿದರು. ಹಾಗಾದರೆ ಇವರೆಲ್ಲರೂ ನುಸುಳುಕೋರರ? ರಿಸಲ್ಟ್ ಏನು ಬಂದಿದೆ? ನಾವು ಹೇಳೋದಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ SIR ನಡೆದಿದೆ. ನುಸುಳುಕೋರರ ಸಂಖ್ಯೆ ಎಷ್ಟು? ಚುನಾವಣೆ ಕಮಿಷನ್ ಅವರು ಹೇಳಿದ ಹಾಗೆ ಆಯಾ ರಾಜ್ಯಗಳಲ್ಲಿ ನಡೆದಂಥ SIR ಆದ ನಂತರ ಹೇಳಿದರು 372 ಜನ ನುಸುಳುಕೋರರು. ಅದರಲ್ಲಿ ಅಲ್ಪಸಂಖ್ಯಾತರು ಎಷ್ಟು? ವಿಶೇಷವಾಗಿ ಮುಸ್ಲಿಮರು ಎಷ್ಟು? ಕೇವಲ 7 ಮಂದಿ. ಇಬ್ಬರು ತೀರಿಕೊಂಡು ಹೋಗಿದ್ದಾರೆ, 5 ಜನ ಉಳಿದಿದ್ದಾರೆ. 372ರಲ್ಲಿ 72 ಸಂಖ್ಯೆಯಲ್ಲಿ ತಾವು ಸ್ವಲ್ಪ ವಿಚಾರಣೆ ಮಾಡಿ ಇಷ್ಟೆಲ್ಲ ದೊಡ್ಡ ಪ್ರಕ್ರಿಯೆಯನ್ನು ನಡೆಸಿದಾಗ, ಕೋಟ್ಯಾಂತರ ಜನರು SIR ನಡೆದಾಗ ಕೆಲವೇ ಹೆಸರುಗಳು ಬರ್ತಾವೆ, ಇವರೆಲ್ಲ ನುಸುಳುಕೋರರು ಅಂಥೇಳಿ. ತಮಗೆ ಗೊತ್ತಿದ್ದ ಹಾಗೆ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ವಿಶೇಷವಾಗಿ ಜನರಲ್ಲಿ ಮೂಡಿಸುವ ಒಂದು ಜನರಲ್ಲಿ ಮೂಡಿಸುವ ಏನು SIR ಅಂಥೇಳಿ. 6,50,00,000 ಜನರ ಹೆಸರನ್ನು ವೋಟರ್ ಲಿಸ್ಟಿಂದ ತೆಗೆದು ಹಾಕಿದರಲ್ಲ, ಅದರಲ್ಲಿ ಎಲ್ಲರೂ ಸಿದ್ದಾರೆ. ದಲಿತರು, ವಿಶೇಷವಾಗಿ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಮಹಿಳೆಯರು ಮತ್ತು ಲೇಬರ್ಸ್. ಒಂದು ಅಸೆಸ್ಮೆಂಟ್ ಆಗ್ತಾ ಇದೆ. ತಮ್ಮೆಲ್ಲರೂ ಗೊತ್ತಿದ್ದ ಹಾಗೆ 1,50,00,000 ಅಲ್ಪಸಂಖ್ಯಾತರು ಇರಬಹುದು. ಈ 5 ಕೋಟಿ ಜನ ಯಾರು? ತಾವೆಲ್ಲ ಹೊರಗೆ ಹಾಕಿದಾರಲ್ಲ ಅವ್ರ ಹೆಸರನ್ನು, ಅವ್ರು ಯಾರು? ಇದಕ್ಕಾಗಿ ಇವಾಗ SIR ಕರ್ನಾಟಕ ರಾಜ್ಯದಲ್ಲಿ ಬಾಗಿಲದಲ್ಲಿ ಕಾಲಿಟ್ಟಿದೆ. ಎಲ್ಲ ಸಂಘಟನೆಗಳು, ವಿಶೇಷವಾಗಿ ಅಲ್ಪಸಂಖ್ಯಾತರ ಸಂಘಟನೆಗಳು, ದಲಿತರ ಸಂಘಟನೆಗಳು, ರೈತರ ಸಂಘಟನೆಗಳು, OBC ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ವಿದ್ಯಾರ್ಥಿಗಳ ಸಂಘಟನೆಗಳು, ಯುವ ಸಂಘಟನೆಗಳು, 150ಕ್ಕಿಂತ ಹೆಚ್ಚು ಸಂಘಟನೆಗಳ ಒಂದು ಒಕ್ಕೂಟ ಆಗಿದೆ ಎದ್ದೇಳು ಕರ್ನಾಟಕ. ಅದೇ ರೀತಿಯಾಗಿ ಮೈ ವೋಟ್ ಮೈ ರೈಟ್, ಇದು ಹಲವಾರು ಸಂಘಟನೆಗಳ ಒಂದು ಒಕ್ಕೂಟ ಆಗಿದೆ. ಬೇರೆ ಬೇರೆ ಎಲ್ಲ ಸಂಘಟನೆಗಳು ಸೇರಿ ಕರ್ನಾಟಕ ಮುಸ್ಲಿಂ ಮುತ್ತಹಿದ ಮಹಾಜ್, ಇದು ಮುಸ್ಲಿಮರ 25 ಸಂಘಟನೆಗಳ ಒಕ್ಕೂಟ. ಎಲ್ಲರೂ ಸೇರಿ SIR ಏನು, ಯಾಕೆ ಅದು ಆಗಬಾರ್ದು, ಇವಾಗ ಆಗ್ತಾ ಇದೆ, ಆದರೆ SIR ಇಲ್ಲಿ ಬಂದಿದಲ್ವಾ, ಇದು ಆಗ್ತಾ ಇದೆ, ನಮ್ಮ ಬೇಡಿಕೆಗಳು ಏನು? ಇದು ಕೇವಲ ರಾಜ್ಯದಲ್ಲಿ ನಡೆಸುವಂಥ ಜಾಥಾದಿಂದ ನಾವು ತಿಳಿಸುವುದಲ್ಲ. ಕಳೆದ 9-10 ತಿಂಗಳಿಂದ ರಾಜ್ಯದ ಎಲ್ಲ ಕಡೆಗಳಲ್ಲಿ ಸಂಚರಿಸಿ ಎಲ್ಲರನ್ನು ಭೇಟಿಯಾಗಿ ಬೇರೆ ಬೇರೆ ಸಂಘಟನೆಗಳು, ಮುಖಂಡರು, ಧಾರ್ಮಿಕ ಮುಖಂಡರು, ಇವರೆಲ್ಲರನ್ನು ಭೇಟಿಯಾಗಿ ಈ SIR ಬಗ್ಗೆ ಏನಿದೆ ತಿಳುವಳಿಕೆ ನಾವು ಕೊಡ್ತಾ ಇದ್ದೇವೆ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿದೆ, 30 ಜೂನ್ ಇದೇ ತಿಂಗಳ 30ರಿಂದ ಮುಂದಿನ ತಿಂಗಳ ಜುಲೈ 29ವರೆಗೆ SIR ನಡೀತಾ ಇದೆ. ಅದಕ್ಕಾಗಿ ಕೆಲವೊಂದು ನಮ್ಮ ಬೇಡಿಕೆ ಇದೆ. ನಮ್ಮ ಸ್ನೇಹಿತರಾದ ಆರಿಫ್ ಅಲ್ಲಾ ಅವರು ಬೇಡಿಕೆ ಏನಿದೆ, ಯಾಕೆ ನಾವು ಜಾಥಾ ನಡೆಸ್ತಾ ಇದ್ದೇವೆ ಎಂಬುದು ಅವ್ರು ತಿಳಿಸ್ತಾ ಇದ್ದಾರೆ. ಕೊನೆಯದಾಗಿ ತಮಗೆ ಹೇಳೋದು, ತಾವು ಮತ್ತು ನಾವು ಬೇರೆ ಅಲ್ಲ, ನಾವೆಲ್ಲರೂ ಭಾರತೀಯರು. ಯಾವುದೇ ಒಬ್ಬ ನಮ್ಮ ಭಾರತೀಯ, ನಮ್ಮ ದೇಶದವ, ನಮ್ಮ ಕನ್ನಡಿಗ
ನಮ್ಮ ರಾಜ್ಯದವ ಒಂದೇ ಹೆಸರು ವೋಟರ್ ಲಿಸ್ಟಿಂದ ಹೊರಗೆ ಆಗಬಾರದು. ಅದಕ್ಕಾಗಿ ನಾವು ಎಲ್ಲ ಸಂಘಟನೆಗಳಿಗೆ ಸೇರಿ, ವಿಶೇಷ ಇನ್ನೊಂದು ಮಾತು, ಈ ಸಂಘಟನೆಗಳ ಅಷ್ಟೇ ಅಲ್ಲ, ಜಾತ್ಯತೀತ ಪೊಲಿಟಿಕಲ್ ಪಾರ್ಟಿ ಪಕ್ಷಗಳು, ಎಲ್ಲ ಪಕ್ಷಗಳು ಸೇರಿ ಇವಾಗ ಒಂದು ನಾವು ಅಭಿಯಾನ ನಡೆಸ್ತಾ ಇದ್ದೇವೆ, ಜಾಥಾ ನಡೆಸ್ತಾ ಇದ್ದೇವೆ. ಈ ಜಾಥಾ ಯಾವ ರೀತಿಯಾಗಿ ಬಿಜಾಪುರದಿಂದ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ, ಅದೇ ರೀತಿಯಾಗಿ ಬೀದರು ಮತ್ತು ಬೇರೆ ಬೇರೆ 6-5 ಕಡೆಗಳಿಂದ ಸೇಮ್ ಡೇಟ್ ಸೇಮ್ ಟೈಮ್ನಲ್ಲಿ ಈ ಜಾಥಾ ನಡೆಸ್ತಾ ಇದ್ದೇವೆ. ಬೆಂಗಳೂರಿಗೆ 20ನೇ ತಾರೀಕಿಗೆ ನಾವು ತಲುಪ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ ಎಲೆಕ್ಷನ್ ಕಮಿಷನ್ ಅವರಿಗೆ ನಮ್ಮ ಡಿಮಾಂಡ್ ಇದೆ. ಆ ಡಿಮಾಂಡ್ ಏನಿದೆ ನಾವು ತಿಳಿಸ್ತಾ ಇದ್ದೇವೆ. ಆ ಡಿಮಾಂಡ್ ಒಂದು ವೇಳೆ ಅವರು ಪೂರ್ಣಗೊಳಿಸಲಿಲ್ಲ, ಆವಾಗ ನಮ್ಮ ಅಭಿಯಾನ ಹೇಗೆ ಆಗಬಹುದಂಥೇಳಿ ನಿರ್ಣಯ ನಾವು ತೆಗೆದುಕೊಳ್ಳುತ್ತೇವೆ. ಏನಿದೆ ಪತ್ರಿಕಾಗೋಷ್ಠಿಯ ಬಹುಪಾಲು ಭಾಗ ಬಹಳ ವಿಶೇಷ ಇದರದಿಂದ ವಿಶ್ಲೇಷಣೆ ಮಾಡಿ ನಮ್ಮ ಯೂಸುಫ್ ಗಣ್ಣಿಯವರು ಆಗಲಿ, ಹರೀಫ್ ಅವರಾಗಲಿ ನಿಮ್ಗೆ ಹೇಳಿದ್ದಾರೆ. ನಾವೇನು ಎಷ್ಟು ಟೈಮ್ ತೊಗೊಳಂಗಿಲ್ಲ, ಇಷ್ಟೇ ಹೇಳೋದು. SIR ಅನ್ನೋದು ಒಂದು ಎಲ್ಲೋ ಒಂದು ಸರ್ಕಾರದಿಂದ, ನಮ್ಮ BJP ಗೌರ್ಮೆಂಟ್ದಿಂದಾಗಲಿ, ಸಂಘ ಪರಿವಾರದಿಂದ ಒಂದು ಯೋಜನೆ, ಎಲ್ಲೋ ಒಂದು ದೀನ ದಲಿತರಿಗೆ, ಈ ಹಿಂದುಳಿದವರಿಗೆ, ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಏನು ಇಲೆಕ್ಟ್ರಾನಿಕ್ ಪ್ರೊಸೆಸ್ ಇದೆ, ಇದರಿಂದ ದೂರಿಡುವ ಒಂದು ಹುನ್ನಾರ ಅಂಥೇಳಿ ನಂದೊಂದು ಮಾತು ಹೇಳ್ತೀನಿ. ಯಾಕಂದರೆ ಇದು ಇಷ್ಟು ಜರುರತ್ ಇದ್ದಿದ್ದಿಲ್ಲ. ಈ ಮೊದಲು SIR ಹಾಕೋತ ಬಂದವ. ಅವರು ಕಣ್ಣಿಯವರು ಹೇಳ್ದಂಗೆ ಸ್ಪೆಷಲ್ ಅಂತೇಳಿ, ಅದಕ್ಕೆ ವಿಶೇಷ ಅಂತೇಳಿ ಅದಕ್ಕೊಂದು ವರ್ಡ್, ಒಂದು ಶಬ್ದ ಕೂಡಿಸಿ ಅದಕ್ಕೆ ಇನ್ನಷ್ಟು ಅದಕ್ಕೆ ಜನರು ಅದಕ್ಕೆ ನೋಡಬೇಕು. ಇಷ್ಟು SIR ಬಗ್ಗೆ ಈ ಮೊದಲು ಎಲ್ಲೂ ದೇಶದಲ್ಲಿ ಇಷ್ಟು ಡಿಸ್ಕಷನ್ಸ್, ಇಷ್ಟು ಡಿಬೇಟ್ಸ್ ಆಗಿದ್ದಿಲ್ಲ. ಹೀಗೆ ಯಾಕಾಗ್ಲತ್ತಪ್ಪ ಅಂದ್ರೆ ಇದರ ಹಿಂದಿನ ಉದ್ದೇಶ ಚೆನ್ನಾಗಿಲ್ಲ. ಮೊದಲು ಇಲೆಕ್ಷನ್ ಕಮಿಷನ್ ಮಾಡ್ತಿದ್ರು, ಅದೆಲ್ಲ ಎಂಥ ಇಲೆಕ್ಷನ್ ಕಮಿಷನ್ ಬಂದೋದ್ರು, ಅವ್ರು ಬಂದಾಗಿದ್ದು ಹಾಗೇ ಆಗ್ತಿತ್ತು. ಏನಿರ್ತಿತ್ತಪ್ಪ ಇದ್ರ ವಿಶೇಷತೆ, ತೀರ್ಕೊಂಡವರು ಅಥವಾ ಊರು ಬಿಟ್ಟು ಹೋದವರು, ಫಾರಿನ್ಗೆ ಹೋದವರು, ಅಥವಾ ಅದರಲ್ಲಿ ಸುಳಿಕೋರು ಇರ್ತಿದ್ರು. ಅದು ಬಿಟ್ಟು ಡೂಪ್ಲಿಕೇಟ್ಸ್ ಇರ್ತಿದ್ರು. ಇಂಥದ್ದೊಂದು ಎಂದೋ ಇದು ಅದ, ಅದಕ್ಕೆ ಇದು ಮಾಡಬೇಕು. ಅದಕ್ಕೆ ಅಂಥದ್ದೊಂದು ಏನು ಮತದಾರ ಪಟ್ಟಿಯಲ್ಲಿ ಏನು ಇದು ಅದಾವಲ್ಲ, ಅಂಥವೆಲ್ಲ ನಿವಾರಣೆ ಮಾಡೋ ಸಲುವಾಗಿ ಒಂದು ಪ್ರಯತ್ನ ನಡೀತಿತ್ತು. ಅದಕ್ಕೆ SIR ನಡೀತಿತ್ತು. 10 ಸಲ ಆಗಿದೆ ದೇಶದೊಳಗೆ ಇದಕ್ಕಿಂತ ಮುಂಚೆ. ಈಗ ಅದಕ್ಕೆ ವಿಶೇಷವಾಗಿ ಒಂದು ರೂಪ ಕೊಟ್ಟು SIR ಅಂಥೇಳಿ ನೋಡ್ಲಾಗ್ತೀರಿ ನೀವು. ಈಗಾಗಲೇ ಎಲ್ಲೆಲ್ಲಿ SIR ಇಲೆಕ್ಷನ್ಗಿಂತ ಮೊದಲು ಮಾಡಿ ಇಲೆಕ್ಷನ್ ಆಗ್ಯಾವ. ವೆಸ್ಟ್ ಬೆಂಗಾಲ್ ಇರ್ಬೋದು, ತಮಿಳ್ನಾಡು ಇರ್ಬೋದು, ಎಲ್ಲ ಇದರಲ್ಲಿ ನೀವು ನೋಡ್ಬೋದು. ಅಲ್ಲಿ ಯಾರಾರ್ಗಾದ್ರೂ ಮತದಾನದ ಪ್ರೊಸೆಸ್ದಿಂದ, ಚುನಾವಣಾ ಪ್ರಕ್ರಿಯೆಯಿಂದ ಯಾರಿಗೂ ದೂರ ಇಟ್ಟಿದ್ರೆ ಅದು OBC ಇರ್ಬೋದು, ವಿಶೇಷವಾಗಿ ಅಲ್ಪಸಂಖ್ಯಾತ. ಇದೇನು ಹುನ್ನಾರದಲ್ಲ, ಈ ದೇಶಕ್ಕೆ ಬರುವ ದಿನಗಳಲ್ಲಿ ಇದೊಂದು ಒಳ್ಳೆಯ ಸಂಕೇತ ಅಲ್ಲ. ಯಾಕಂದರೆ ಇಷ್ಟು ಜನ, ನೀವು ಕೋಟಿಗಟ್ಟಲೆ ಜನರಿಗೆ, ದೇಶದ ಪ್ರಜೆಗಳಿಗೆ, ಯಾಕಂದರೆ ಡೆಮೋಕ್ರಸಿ ಪ್ರಜಾಪ್ರಭುತ್ವ ಏನಪ್ಪ, ಪ್ರಜೆಗಳಿಂದ, ಜನರಿಗಾಗಿ ಜನರು ಮಾಡೋ ಒಂದು ಇದಕ್ಕೆ, ಅವ್ರಿಗೆ ಪ್ರಜೆಗಳಿಗೆ ನೀವು ಬಾರಿಟ್ಟ ನೀವು ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಹೆಚ್ಚು ಇದಕ್ಕೆ ನೋಡಿ, ನೀವು ಸುಪ್ರೀಂ ಕೋರ್ಟ್ಗೆ ಹೋದರೂ ಅಲ್ಲಿ ಪರಿಹಾರ ಆಗಿಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ ಒಳಗೂ ನೆಕ್ಸ್ಟ್ ಬೆಂಚಸ್ ಅದಾವೆ, ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಆಗ್ಬೋದು, ಯಾವುದೇ ಇದರಲ್ಲಿ ಮಾಡಿ ಅದಕ್ಕೆ ಮಾಡಬಹುದು. ಅದು ವೇಳೆ ಆಗುತ್ತೆ. ಅಲ್ಲಿವರೆಗೆ ಇಲೆಕ್ಷನ್ಸ್ ಮುಗಿತಾಗ್ತವೆ. ಯಾರು ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಅಂತ ಇವ್ರದ್ದೊಂದು ಕಾಲಮ್ ಇದೆ. ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಜುಲೈ ಒಳಗೆ ಯಾವ ಡೇಟಿಗೆ ಕೊಟ್ಟಾರೋ, ಆಗಸ್ಟ್ ಒಳಗೆ. ನೀವು ಅದಕ್ಕೆ ಕ್ಲೇಮ್ಸ್ ಮಾಡ್ಲಿಕ್ಕೆ ಹೋಗಿ ಅದರ ಬಗ್ಗೆ ಪರಿಹಾರ ತಗೊಳ್ತಕ್ಕ ಇಲೆಕ್ಷನ್ ಮುಗಿದೋಗಿರ್ತಾರೆ ರಾಜ್ಯದ. ಈಗಾಗಲೇ ವೆಸ್ಟ್ ಬೆಂಗಾಲ್ ಒಳಗಾತು, ಅಲ್ಲಿಯೂ ಆಯ್ತು, ಇದ್ರೊಳಗೂ ಆಯ್ತು. ಚೀಫ್ ಮಿನಿಸ್ಟರ್ಗಳದು ಮತಕ್ಷೇತ್ರ ಒಳಗೆ 1.5 ಕೋಟಿ 1.5 lakhs ಮತ್ತು 75,000 ಇನ್ ಮಮತಾ ಬ್ಯಾನರ್ಜಿ. ಇದು ಹೆಂಗೆ ಸಾಧ್ಯ ಆಗಲ್ಲ? ಇದು ಎಲ್ಲೋ ಒಂದು ದೊಡ್ಡ ಇದರ ಒಳಗೆ ಇದು ನಡೆದಿದೆ. ಚುನಾವಣಾ ಪ್ರಕ್ರಿಯೆಯಿಂದ ಎಲ್ಲರಿಗೂ ದೂರಿಟ್ಟು ಒಂದು ತಮ್ಮದೇ ಆದ ಮತ ಬ್ಯಾಂಕ್ ಮಾಡಿಕೊಂಡು ಮುನ್ನಬರೋದ ಇದರಲ್ಲಿ ಪ್ರಜಾಪ್ರಭುತ್ವ ಅನ್ನೋದೊಂದು ಇದನ್ನೇ ಹೋಗ್ಬಿಟ್ಟು ಇಲೆಕ್ಷನ್ ತಮ್ಮ ಲೆಕ್ಕಕ್ಕೆ, ತಮ್ಮ ಇದ್ರ ಕೂಡ ಮಾಡ್ಕೊಂಡು ನಡೀತಾರೆ ಅಂತ ತಿಳಿದಿದೆ.